ಕರ್ನಾಟಕದ ಮಲೆನಾಡು ಎಂದರೆ ಅದು ಕೇವಲ ಪ್ರಕೃತಿಯ ಸೌಂದರ್ಯವಲ್ಲ, ಅದು ದೈವಿಕತೆಯ ನೆಲೆವೀಡು ಕೂಡ ಹೌದು. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ದಟ್ಟ ಅರಣ್ಯದ ನಡುವೆ ಹಸಿರು ಸೀರೆಯುಟ್ಟ ಬೆಟ್ಟಗಳ ಸಾಲಿನಲ್ಲಿ ಶರಾವತಿ ನದಿಯ ಹಿನ್ನೀರಿನ ಗಂಭೀರ ನಾದದ ನಡುವೆ ನೆಲೆಸಿರುವ ಪರಮ ಪವಿತ್ರ ಕ್ಷೇತ್ರವೇ ಸಿಗಂದೂರು. ಇಲ್ಲಿನ ಅಧಿದೇವತೆ ಶ್ರೀ ಚೌಡೇಶ್ವರಿ ಅಮ್ಮನವರು. ಈ ಕ್ಷೇತ್ರಕ್ಕೆ ಕಾಲಿಡುತ್ತಿದ್ದಂತೆ ಒಂದು ರೀತಿಯ ಅಲೌಕಿಕ ಶಾಂತಿ ಮತ್ತು ಭಕ್ತಿಯ ಆವೇಶ ಉಂಟಾಗುತ್ತದೆ. ಸುಮಾರು 300 ವರ್ಷಗಳ ಇತಿಹಾಸವಿರುವ ಈ ಕ್ಷೇತ್ರವು ಇಂದು ಕೇವಲ ಒಂದು ದೇವಸ್ಥಾನವಾಗಿ ಉಳಿದಿಲ್ಲ. ಇದು ನ್ಯಾಯ, ನಂಬಿಕೆ ಮತ್ತು ಪವಾಡಗಳ ಮಹಾ ಸಂಗಮವಾಗಿ ಬೆಳೆದಿದೆ. ಭಕ್ತರ ಕಷ್ಟಗಳನ್ನು ಕ್ಷಣ ಮಾತ್ರದಲ್ಲಿ ಪರಿಹರಿಸುವ, ಅನ್ಯಾಯಕ್ಕೊಳಗಾದವರಿಗೆ ಆಸರೆಯಾಗುವ ದೇವಿಯ ಮಹಿಮೆ ಅಪಾರ. ಸಿಗಂದೂರು ಕ್ಷೇತ್ರದ ಇತಿಹಾಸವು ಒಬ್ಬ ಸಾಮಾನ್ಯ ವ್ಯಕ್ತಿಯ ಅಚಲ ಭಕ್ತಿಯಿಂದ ಪ್ರಾರಂಭವಾಗುತ್ತದೆ. 17ನೇ ಶತಮಾನದ ಅಂತ್ಯದ ಅವಧಿಯಲ್ಲಿ ಈ ಪ್ರದೇಶವು ಈಗಿನಂತೆ ಇರಲಿಲ್ಲ. ದಾರಿ ಕಾಣದ ದಟ್ಟ ಅರಣ್ಯ, ಕ್ರೂರ ಮೃಗಗಳ ವಾಸಸ್ಥಾನವಾಗಿತ್ತು. ಈ ಭಾಗದಲ್ಲಿ ವಾಸವಾಗಿದ್ದ ಶೇಷಪ್ಪ ಈಡಿಗ ಎಂಬುವವರು ಅತ್ಯಂತ ಪ್ರಾಮಾಣಿಕ ಮತ್ತು ಕಾಯಕ ಯೋಗಿ. ಅವರು ಪ್ರತಿದಿನ ಅರಣ್ಯಕ್ಕೆ ತೆರಳಿ ಜೀವನೋಪಾಯಕ್ಕಾಗಿ ಮಲೆನಾಡಿನ ಉತ್ಪನ್ನಗಳನ್ನು ಸಂಗ್ರಹಿಸುತ್ತಿದ್ದರು. ಅವರ ಭಕ್ತಿ ಎಷ್ಟು ಗಾಢವಾಗಿತ್ತೆಂದರೆ ಪ್ರತಿ ಕೆಲಸದಲ್ಲೂ ದೇವರನ್ನು ನೆನೆಯುತ್ತಿದ್ದರು. ಒಮ್ಮೆ ಶೇಷಪ್ಪ ಅವರು ಕಾಡಿನ ಆಳಕ್ಕೆ ಹೋದಾಗ ಹಠಾತ್ತನೆ ಮಬ್ಬು ಕವಿಯಿತು. ಮಲೆನಾಡಿನ ಮಳೆ ಮತ್ತು ದಟ್ಟ ಮಂಜಿನ ನಡುವೆ ಅವರಿಗೆ ಹಳ್ಳಿಗೆ ಮರಳುವ ದಾರಿ ತಿಳಿಯಲಿಲ್ಲ. ರಾತ್ರಿ ಆಗುತ್ತಾ ಬಂದಂತೆ ಕಾಡು ಪ್ರಾಣಿಗಳ ಭಯ ಕಾಡತೊಡಗಿತು. ದಾರಿ ಕಾಣದೆ ಕಂಗೆಟ್ಟ ಶೇಷಪ್ಪ, ತಾಯೇ ನೀನೇ ಗತಿ ಎಂದು ಪ್ರಾರ್ಥಿಸುತ್ತಾ ಒಂದು ಬೃಹತ್ ಮರದ ಕೆಳಗೆ ಕುಳಿತುಕೊಂಡರು. ದಣಿವಿನಿಂದ ಅವರಿಗೆ ಅಲ್ಲೇ ನಿದ್ರೆ ಹತ್ತಿತು. ಆ ರಾತ್ರಿ ಶೇಷಪ್ಪನವರ ಕನಸಿನಲ್ಲಿ ಅದ್ಭುತವಾದ ಬೆಳಕು ಮೂಡಿತು. ಸಿಂಹವಾಹಿನಿಯಾಗಿ ಕೈಯಲ್ಲಿ ಆಯುಧಗಳನ್ನು ಹಿಡಿದು ಮಂದಹಾಸ ಬೀರುತ್ತಾ ಚೌಡೇಶ್ವರಿ ಅಮ್ಮನವರು ಪ್ರತ್ಯಕ್ಷರಾದರು. ಶೇಷಪ್ಪ, ಈ ವನದಲ್ಲಿ ನಾನು ನೆಲೆಸಿದ್ದೇನೆ. ನನ್ನ ಶಕ್ತಿಯನ್ನು ಇಲ್ಲಿನ ಜನರಿಗೆ ತೋರುವ ಸಮಯ ಬಂದಿದೆ. ಈ ಜಾಗದಲ್ಲಿ ನನ್ನನ್ನು ಆರಾಧಿಸು. ನಿನಗೆ ಮತ್ತು ಇಲ್ಲಿಗೆ ಬರುವ ಭಕ್ತರಿಗೆ ನಾನು ರಕ್ಷೆಯಾಗಿರುತ್ತೇನೆ ಎಂದು ಹೇಳಿ ಮಾಯವಾದರು. ಬೆಳಗ್ಗೆ ಎದ್ದು ನೋಡಿದಾಗ ಶೇಷಪ್ಪನವರಿಗೆ ಅಲ್ಲಿ ಒಂದು ದಿವ್ಯವಾದ ಶಿಲೆ ಕಾಣಿಸಿತು. ಅದೇ ದೇವಿಯ ರೂಪವೆಂದು ಭಾವಿಸಿದ ಶೇಷಪ್ಪ ಆ ಶಿಲೆಗೆ ಪೂಜೆ ಮಾಡಲು ಆರಂಭಿಸಿದರು. ಶೇಷಪ್ಪನವರು ಒಬ್ಬರೇ ಈ ದೈವಿಕ ಕಾರ್ಯವನ್ನು ನಿಭಾಯಿಸಲು ಸಾಧ್ಯವಿರಲಿಲ್ಲ. ಅವರು ಹಳ್ಳಿಯ ಪೂಜ್ಯ ಪುರೋಹಿತರಾದ ದುಗ್ಗಜ್ಜ ಅವರ ಬಳಿ ಹೋಗಿ ನಡೆದ ಎಲ್ಲ ಘಟನೆಗಳನ್ನು ವಿವರಿಸಿದರು. ದುಗ್ಗಜ್ಜ ಅವರು ಜ್ಞಾನಿಗಳು ಮತ್ತು ಪರಮ ಭಕ್ತರು. ಅವರು ಶೇಷಪ್ಪನವರ ಜೊತೆ ಕಾಡಿಗೆ ಬಂದು ಆ ಶಿಲೆಯನ್ನು ಪರೀಕ್ಷಿಸಿದಾಗ ಅವರಿಗೆ ಅಲ್ಲಿ ಮಹಾಶಕ್ತಿಯ ಉಪಸ್ಥಿತಿ ಅರಿವಾಯಿತು. ಅಲ್ಲಿಂದ ಮುಂದೆ ದುಗ್ಗಜ್ಜ ಮತ್ತು ಶೇಷಪ್ಪ ಇಬ್ಬರೂ ಸೇರಿ ಒಂದು ಪುಟ್ಟ ಗುಡಿಯನ್ನು ನಿರ್ಮಿಸಿ ಶಾಸ್ತ್ರೋಕ್ತವಾಗಿ ಪೂಜೆಗಳನ್ನು ಆರಂಭಿಸಿದರು. ಅಂದಿನಿಂದ ಈ ಕ್ಷೇತ್ರವು ಸಿಗಂದೂರು ಚೌಡೇಶ್ವರಿ ಎಂಬ ಹೆಸರಿನಿಂದ ಪ್ರಸಿದ್ಧಿಯಾಗತೊಡಗಿತು. ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಇಂದಿಗೂ ದೇವಸ್ಥಾನದ ಆಡಳಿತ ಮತ್ತು ಪೂಜಾ ಕಾರ್ಯಗಳಲ್ಲಿ ಈ ಎರಡು ಕುಟುಂಬಗಳ ಶೇಷಪ್ಪ ಈಡಿಗ ಮತ್ತು ದುಗ್ಗಜ್ಜ ಪರಂಪರೆ ಮುಂದುವರಿಯುತ್ತಿದೆ. ಸಿಗಂದೂರು ಚೌಡೇಶ್ವರಿಯನ್ನ ನ್ಯಾಯ ದೇವತೆ ಎಂದೇ ಕರೆಯಲಾಗುತ್ತದೆ. ಲೋಕದ ಯಾವುದೇ ನ್ಯಾಯಾಲಯದಲ್ಲಿ ನ್ಯಾಯ ಸಿಗದಿದ್ದರೂ ಸಿಗಂದೂರಿನಲ್ಲಿ ನ್ಯಾಯ ಸಿಗುತ್ತದೆ ಎಂಬುದು ಭಕ್ತರ ದೃಢ ನಂಬಿಕೆ. ಸಿಗಂದೂರು ಭಾಗದಲ್ಲಿ ಒಂದು ವಿಶಿಷ್ಟ ಪದ್ಧತಿ ಇದೆ. ಮಲೆನಾಡಿನ ಜನರ ಅಡಿಕೆ ತೋಟಗಳು, ಗದ್ದೆಗಳು ಅಥವಾ ಮನೆಗಳ ಮುಂದೆ ನೀವು ಒಂದು ಬೋರ್ಡ್ ಕಾಣಬಹುದು. ಈ ಆಸ್ತಿಗೆ ಸಿಗಂದೂರು ಚೌಡೇಶ್ವರಿ ಅಮ್ಮನವರ ರಕ್ಷಣೆ ಇದೆ. ಯಾರಾದರೂ ಕಳ್ಳತನ ಮಾಡಿದರೆ ಅಥವಾ ಅನ್ಯಾಯ ಮಾಡಿದರೆ ಸಂತ್ರಸ್ತರು ದೇವಸ್ಥಾನಕ್ಕೆ ಬಂದು ದೇವಿಯ ಮುಂದೆ ಮೊರೆ ಹೋಗುತ್ತಾರೆ. ಅಲ್ಲಿ ಅಮ್ಮನವರ ಹೆಸರಿನಲ್ಲಿ ಒಂದು ಚೀಟಿ ಅಥವಾ ಬೋರ್ಡ್ ಪಡೆದು ತಮ್ಮ ಆಸ್ತಿಯ ಮುಂದೆ ಹಾಕುತ್ತಾರೆ. ಇದನ್ನು ನೋಡಿದ ಕಳ್ಳರು ಹೆದರಿ ಕದ್ದ ವಸ್ತುಗಳನ್ನು ವಾಪಸ್ ತಂದಿಡ್ತಾರೆ ಅನ್ನಲಾಗುತ್ತದೆ. ದೇವಿಯ ಆಜ್ಞೆಯನ್ನು ಮೀರಿ ಅನ್ಯಾಯ ಮಾಡಿದವರಿಗೆ ದೈವಿಕ ಶಿಕ್ಷೆಯಾಗುತ್ತದೆ ಎಂಬ ಭಯ ಇಂದಿಗೂ ಜೀವಂತವಾಗಿದೆ. ಕಳೆದು ಹೋದ ವಸ್ತುಗಳು ಮರಳಿ ಸಿಕ್ಕ ಸಾವಿರಾರು ಉದಾಹರಣೆಗಳು ಇಲ್ಲಿವೆ. ಇದು ಕೇವಲ ಮೂಢನಂಬಿಕೆಯಲ್ಲ, ಬದಲಾಗಿ ಶತಮಾನಗಳಿಂದ ನಡೆಯುತ್ತಿರುವ ಒಂದು ನೈತಿಕ ಸಂಪ್ರದಾಯ. 60ರ ದಶಕದಲ್ಲಿ ಕರ್ನಾಟಕದ ಪಾಲಿನ ಜೀವನಾಡಿ ಲಿಂಗನಮಕ್ಕಿ ಅಣೆಕಟ್ಟು ನಿರ್ಮಾಣವಾಯಿತು. ಇದರಿಂದ ಶರಾವತಿ ನದಿ ಹಿನ್ನೀರಿನಲ್ಲಿ 100 ಹಳ್ಳಿಗಳು ಮುಳುಗಡೆಯಾದವು. ಆಗ ಮೂಲ ಸಿಗಂದೂರು ಕ್ಷೇತ್ರವು ಹಿನ್ನೀರಿನಲ್ಲಿ ಮುಳುಗಿತು. ಆದರೆ ಭಕ್ತರ ಆರಾಧ್ಯ ದೈವ ಅಮ್ಮನವರು ಅಲ್ಲಿಂದ ಮೇಲೆ ಬಂದು ಈಗಿನ ಹೊಳೆಬಾಗಿಲು ಸಮೀಪದ ಬೆಟ್ಟದ ಮೇಲೆ ಪುನರ್ ಪ್ರತಿಷ್ಠಾಪನೆಗೊಂಡರು. ಅಣೆಕಟ್ಟು ನಿರ್ಮಾಣವಾದ ನಂತರ ಈ ಕ್ಷೇತ್ರಕ್ಕೆ ಹೋಗುವುದು ಒಂದು ಸಾಹಸಮಯ ಕೆಲಸವಾಯಿತು. ನದಿಯನ್ನು ದಾಟಲು ಲಾಂಚ್ಗಳ ವ್ಯವಸ್ಥೆ ಮಾಡಲಾಯಿತು.
ಈ ಲಾಂಚ್ ಪ್ರಯಾಣವೇ ಸಿಗಂದೂರು ಪ್ರವಾಸದ ಪ್ರಮುಖ ಆಕರ್ಷಣೆಯಾಗಿದೆ. ಇಂದು ನಾವು ಕಾಣುವ ಸಿಗಂದೂರು ದೇವಸ್ಥಾನವು ಅತ್ಯಂತ ಸುಂದರವಾದ ವಾಸ್ತುಶಿಲ್ಪವನ್ನು ಹೊಂದಿದೆ. ಗರ್ಭಗುಡಿ. ಇಲ್ಲಿ ದೇವಿಯು ಶಾಂತವಾಗಿಯೂ ಪ್ರಖರವಾಗಿಯೂ ಕಾಣುತ್ತಾಳೆ. ದೇವಿಯ ಮೂರ್ತಿಯು ಕಣ್ಣುಗಳಲ್ಲಿ ತೇಜಸ್ಸನ್ನು ಹೊಂದಿದ್ದು ಭಕ್ತರಿಗೆ ಅಭಯ ನೀಡುವಂತಿದೆ. ದೇವಸ್ಥಾನದ ಭವ್ಯವಾದ ಗೋಪುರವು ಮಲೆನಾಡಿನ ಹಸಿರಿನ ನಡುವೆ ಎದ್ದು ಕಾಣುತ್ತದೆ. ಇದು ಕರ್ನಾಟಕದ ದೇವಾಲಯಗಳ ವಾಸ್ತುಶಿಲ್ಪ ಶೈಲಿಯಲ್ಲಿದೆ. ಪ್ರಸಾದ ನಿಲಯ. ಇಲ್ಲಿ ಪ್ರತಿದಿನ ಸಾವಿರಾರು ಭಕ್ತರಿಗೆ ಅನ್ನದಾನ ನಡೆಯುತ್ತದೆ. ದೇವಿಯ ಪ್ರಸಾದವು ಅತ್ಯಂತ ಪವಿತ್ರ ಮತ್ತು ರುಚಿಕರವಾಗಿರುತ್ತದೆ. ಪ್ರತಿ ವರ್ಷ ಜನವರಿ ತಿಂಗಳ ಮಕರ ಸಂಕ್ರಾಂತಿಯಂದು ಸಿಗಂದೂರಿನಲ್ಲಿ ವೈಭವದ ಜಾತ್ರೆ ನಡೆಯುತ್ತದೆ. ಸಾಗರ, ಹೊಸನಗರ ಮತ್ತು ರಾಜ್ಯದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಭಕ್ತರು ಅಂದು ಸೇರುತ್ತಾರೆ. ದೇವಿಯ ಉತ್ಸವ ಮೂರ್ತಿಯನ್ನು ಮೆರವಣಿಗೆ ಮಾಡಲಾಗುತ್ತದೆ. ನೂರಾರು ಲಾಂಚ್ಗಳು ಹಗಲಿರುಳು ಭಕ್ತರನ್ನು ಹೊತ್ತು ಸಾಗುತ್ತವೆ. ಜಾತ್ರೆಯ ಸಮಯದಲ್ಲಿ ದೇವಿಗೆ ವಿಶೇಷ ಹೂವಿನ ಅಲಂಕಾರ ಮತ್ತು ಹರಕೆಗಳ ಸಮರ್ಪಣೆ ನಡೆಯುತ್ತದೆ. ನೀವು ಸಿಗಂದೂರಿಗೆ ಭೇಟಿ ನೀಡಲು ಯೋಜಿಸುತ್ತಿದ್ದರೆ ಈ ಅಂಶಗಳು ಮುಖ್ಯ. ತಲುಪುವುದು ಹೇಗೆ? ಬೆಂಗಳೂರಿನಿಂದ ಸುಮಾರು 430 ಕಿಲೋಮೀಟರ್ ದೂರದಲ್ಲಿದೆ. ಸಾಗರ ಪಟ್ಟಣಕ್ಕೆ ಬಂದು ಅಲ್ಲಿಂದ ಸುಮಾರು 30 ಕಿಲೋಮೀಟರ್ ಪ್ರಯಾಣಿಸಿದರೆ ಹೊಳೆಬಾಗಿಲು ಸಿಗುತ್ತದೆ. ಲಾಂಚ್ ಪ್ರಯಾಣ. ಹೊಳೆಬಾಗಿಲಿನಲ್ಲಿ ನಿಮ್ಮ ವಾಹನ ಅಥವಾ ನೀವು ಲಾಂಚ್ ಹತ್ತಿ ಶರಾವತಿ ನದಿ ದಾಟಬೇಕು. ಇದು ಸರಿಸುಮಾರು 20-30 ನಿಮಿಷಗಳ ಪ್ರಯಾಣ. ಸಮಯ: ಮುಂಜಾನೆ 8ರಿಂದ ಸಂಜೆ 5:30ರವರೆಗೆ ಲಾಂಚ್ ಸಂಚಾರವಿರುತ್ತದೆ. ಸುತ್ತಮುತ್ತಲಿನ ಸ್ಥಳಗಳು: ಜೋಗ ಜಲಪಾತ, ವರದಹಳ್ಳಿ, ಇಕ್ಕೇರಿ ಮತ್ತು ಕೆಳದಿ ದೇವಾಲಯಗಳು ಹತ್ತಿರದಲ್ಲೇ ಇವೆ. ಸಿಗಂದೂರು ಚೌಡೇಶ್ವರಿ ಅಮ್ಮನವರ ಕಥೆಯು ನಮಗೆ ಕಲಿಸುವುದು ಒಂದೇ: ಸತ್ಯ ಮತ್ತು ಪ್ರಾಮಾಣಿಕತೆ ಇದ್ದಲ್ಲಿ ದೇವರು ಸದಾ ಇರುತ್ತಾನೆ. ಶೇಷಪ್ಪ ಈಡಿಗನ ಪ್ರಾಮಾಣಿಕತೆಗೆ ಒಲಿದ ದೇವಿ ಇಂದು ನಾಡಿನ ಕಣಕಣದಲ್ಲೂ ಅನ್ಯಾಯದ ವಿರುದ್ಧ ಹೋರಾಡುವ ಶಕ್ತಿಯಾಗಿ ನೆಲೆಸಿದ್ದಾಳೆ. ಕಳೆದು ಹೋದ ವಸ್ತುಗಳು ಸಿಗಲಿ ಅಥವಾ ಇಲ್ಲದಿರಲಿ, ಮನಸ್ಸಿನ ನೆಮ್ಮದಿಯನ್ನು ಕಳೆದುಕೊಂಡ ಭಕ್ತನಿಗೆ ಇಲ್ಲಿ ಸಿಗುವ ಶಾಂತಿ ಅಪಾರ. ಶರಾವತಿಯ ನೀಲಿ ಅಲೆಗಳ ಮೇಲೆ ಸಾಗುತ್ತಾ ಅಮ್ಮನ ಸನ್ನಿಧಿಗೆ ಹೋಗುವ ಆ ದಿವ್ಯ ಅನುಭವ ಪ್ರತಿಯೊಬ್ಬ ಕನ್ನಡಿಗನೂ ಪಡೆಯಲೇಬೇಕಾದದ್ದು. ಈ ಕತೆ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೂ ಇನ್ನಿತರ ಪುರಾಣ ಪ್ರಸಿದ್ಧ ಸ್ಥಳಗಳ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.